ನಿಮ್ಗೆ ಗೊತ್ತಾ, ಮೈಕ್ರೋ ಗ್ರೀನ್ಸ್ ಅನ್ನ ನಾವು ಈಸಿಯಾಗಿ ಕಡಿಮೆ ಖರ್ಚಿನಲ್ಲಿ ನಾವು ಮನೆಯಲ್ಲೇ ಆರಾಮಾಗಿ ನಮ್ಗೆ ಯಾವ ಸೀಡ್ಸ್ ಇಂದ ಬೇಕೋ ಆ ಸೀಡ್ಸ್ ಇಂದ ನಾವು ಬೆಳ್ಕೊಬಹುದು. ಸೊ ವಿಡಿಯೋ ಸ್ಕಿಪ್ ಮಾಡ್ದೇನೆ ಎಂಡ್ ವರೆಗೂ ನೋಡಿ. ಹಾಯ್, ಇವತ್ತು ನಾವು ಮೈಕ್ರೋ ಗ್ರೀನ್ಸ್ ಅನ್ನ ಹೇಗೆ ಬೆಳೆಯೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ನಮ್ಗೆ ಯಾವ ಸೀಡ್ಸ್ ಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಬೇಕು. ಯಾವ್ದಾದ್ರೂ ಸೀಡ್ಸ್ ಬರುತ್ತೆ. ನಾನಿಲ್ಲಿ ಇವತ್ತು ಹಾಲಿಮ್ ಸೀಡ್ಸ್ ಮತ್ತೆ ಸಾಸಿವೆ ಮತ್ತೆ ಹೆಸರು ಕಾಳು ಮತ್ತೆ ಕೋರಿಯಾಂಡರ್ ತಗೊಂಡಿದ್ದೀನಿ. ನೀವು ಯಾವ್ದು ಬೇಕು, ನಿಮ್ಗೆ ಇಷ್ಟ ಆಗಿದ್ ಯಾವ್ದು ಸೀಡ್ಸ್ ಬೇಕಿದ್ರು ತಗೊಬಹುದು. ಹಾರ್ಸ್ ಗ್ರಾಮ್ ತಗೊಬಹುದು, ಅಥವಾ ಚಿಯಾ ಸೀಡ್ಸ್ ತಗೊಬಹುದು, ಅಥವಾ ತುಳಸಿ ಸೀಡ್ಸ್ ತಗೊಬಹುದು. ಯಾವ್ದೇ ತಗೊಳ್ಳಿ ನೀವು. ಅಂದ್ರೆ ಮೊಳಕೆ ಬರ್ಸೋಕೆ ಯಾವ್ದು ಸಾಧ್ಯ ಆಗುತ್ತೋ ಯಾವ್ದೇ ಸೀಡ್ಸ್ ಅನ್ನ ನಾವು ಈ ತರ ಮಾಡ್ಕೊಬಹುದು. ಫಸ್ಟ್ ಒಂದು 4 hours ಈ ತರ ನೆನ್ಸಿಟ್ಕೊಬೇಕು. ಈ ತರ ನೋಡಿ ನಾನು ಸಪರೇಟ್ ಆಗಿ ನೆನ್ಸಿಟ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನ ಒಂದು ಟ್ರೇಗೆ ಹಾಕೊಬೇಕು. ಮೈಕ್ರೋಗ್ರೀನ್ಸ್ ಅನ್ನ ಬೆಳೆಸೋಕೆ ಅಂತಾನೆ ಸಪರೇಟ್ ಆಗಿ ಅದರದ್ದೇ ಆದ ಟ್ರೇಗಳು ಆನ್ಲೈನ್ ಅಲ್ಲೆಲ್ಲ ಸಿಗತ್ತೆ. ಬಟ್ ನಾನು ಈ ತರ ಟ್ರೇ ಅನ್ನ ತಗೊಂಡಿದ್ದೀನಿ. ತಗೊಂಡು ನಾವು ಜರಡಿ ಹಿಡಿತೀವಲ್ಲ, ಅದು ಈ ತರದ್ದು ಇದನ್ನ ತಗೊಂಡಿದ್ದೀನಿ. ಈ ಪ್ಲೇಟ್ ಮೇಲೆ ಇವಾಗ ಸ್ವಲ್ಪ ನಾವು ವಾಟರ್ ಹಾಕೊಬೇಕು. ನೆನ್ಸಿಟ್ಟಿರೋ ಸೀಡ್ಸ್ ನಲ್ಲೇ ತುಂಬಾ ನೀರಿದೆ ಅಂದ್ರೆ ಮತ್ತೆ ಎಕ್ಸ್ಟ್ರಾ ನೀರ್ ಹಾಕೊಳ್ಳೋದು ಬೇಕಾಗಲ್ಲ. ನಾನು ಸ್ವಲ್ಪ ಹಾಕೊಂಡಿದ್ದೀನಿ, ನೋಡ್ಬೇಕು. ಜಾಸ್ತಿ ಆದ್ರೆ ತೆಗೆದು ಬಿಡ್ತೀನಿ. ಓಕೆನಾ? ಈ ತರ ನೀರ್ ಹಾಕೊಬೇಕು. ನೆಕ್ಸ್ಟ್ ನಾವ್ ಈ ತರ ಜರಡಿ ಹಿಡಿತೀವಲ್ಲ, ಅದನ್ನ ಅದ್ರಲ್ಲಿ ಇಟ್ಕೊಂಡೆ ಇದ್ರ ಮೇಲೆ ನಾನು ನೆನ್ಸಿಟ್ಟಿರೋ ಸೀಡ್ಸ್ ಅನ್ನ ಹಾಕೊಂತೀನಿ ಈ ತರ. ಓಕೆನಾ? ಇದನ್ನ ಈ ತರ ಹಾಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಬೇಕು ನೀಟಾಗಿ. ಅದು ಎಲ್ಲ ಕಡೆ ಕೂರೋ ತರ ಸ್ಪ್ರೆಡ್ ಮಾಡ್ಕೊಬೇಕು. ಈ ತರ ಸ್ವಲ್ಪ ನಂದು ವಾಟರ್ ಜಾಸ್ತಿ ಆಯ್ತು, ನಾನು ರಿಮೂವ್ ಮಾಡ್ತೀನಿ. ಇಷ್ಟೊಂದು ವಾಟರ್ ಬೇಕಾಗಲ್ಲ. ಈ ತರ ಸ್ಪ್ರೆಡ್ ಮಾಡ್ಕೊಬೇಕು. ಓಕೆನಾ? ಈ ತರ ಸ್ಪ್ರೆಡ್ ಮಾಡಿ ಇದನ್ನ ಸೈಡಿಗೆ ಇಟ್ಕೊಂತೀನಿ. ಇವಾಗ ನಾನು ಇದೇ ತರ ನಾನು ನೆನ್ಸಿಟ್ಟಿರೋ ಎಲ್ಲಾ ಸೀಡ್ಸ್ ಅನ್ನು ಈ ತರ ಪ್ಲೇಟ್ಗೆ ಹಾಕೊಂತೀನಿ. ವಾಟರ್ ನಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಬೇಕು. ತುಂಬಾ ವಾಟ್ರಿ ಮಾಡ್ಕೊಂಡ್ರೆ ಅದು ಜರ್ಮಿನೇಟ್ ಆಗಲ್ಲ. ಸೊ ಸ್ವಲ್ಪನೇ ವಾಟರ್ ಇರೋ ತರ ನೋಡ್ಕೊಬೇಕು. ನಿಮ್ಗೆ ಗೊತ್ತಾಗತ್ತೆ ನೀವು ಒಂದ್ಸರಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ವಾಟರ್ ಬೇಕು ಅಂತ. ಜಸ್ಟ್ ಸ್ವಲ್ಪ ಕಡಿಮೆ ಇದೆ ಅಂದ್ರೆ ಸ್ವಲ್ಪ ಹಾಕೊಳ್ಳಿ, ಆಡ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಸಾಕು. ಈ ತರ ನೀವು ಅದನ್ನ ಸ್ಪ್ರೆಡ್ ಮಾಡಿ ಇಟ್ಕೊಬೇಕಾಗತ್ತೆ. ಸೀಡ್ಸ್ ತಗೊಬೇಕಿದ್ರೆ ಮಾತ್ರ ನೋಡಿ ತಗೊಬೇಕು. ಮಾರ್ಕೆಟ್ ನಲ್ಲಿ ನಮ್ಗೆ ಸೀಡ್ಸ್ ಸಿಗೋ ಸೀಡ್ಸ್ ಎಲ್ಲದೂ ಜರ್ಮಿನೇಟ್ ಆಗತ್ತೆ ಅನ್ನೋಕ್ಕಾಗಲ್ಲ. ಕೆಲವೊಂದ್ಸರಿ ಏನ್ ಮಾಡ್ತಾರೆ, ಮಾರ್ಕೆಟ್ ನಲ್ಲಿ ಹಾಳಾಗಬಾರ್ದು, ಹುಳು ಹಿಡಿಬಾರ್ದು ಅಂತ ಅದನ್ನ ಹುರಿದ್ ಬಿಟ್ಟಿರ್ತಾರೆ. ಇದು ಹಾಲಿಮ್ ಸೀಡ್ಸ್ ಮಾತ್ರ ಸ್ವಲ್ಪ ಜೆಲ್ಲಿ ತರ ಆಗತ್ತೆ. ನಾರ್ಮಲ್ ಬಾಕಿ ಸೀಡ್ಸ್ ಹಂಗೆ ಆಗಲ್ಲ. ಇದು ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಒಂಥರ ಜೆಲ್ಲಿ ಟೈಪು ಆಗ್ಬಿಡತ್ತೆ ಇದು. ಓಕೆನಾ? ಸೊ ಕೇರ್ಫುಲಿ ನೋಡಿ, ಈ ತರ ಜೆಲ್ಲಿ ಆಗ್ಬಿಡತ್ತೆ ಇದು ನೆನ್ಸಿದ ತಕ್ಷಣ. ಸೊ ಕೇರ್ಫುಲಿ ನಾವು ಅದನ್ನ ಸ್ಪ್ರೆಡ್ ಮಾಡ್ಬೇಕು. ಎಲ್ಲ ಕಡೆ ಇದು ಕೂರೋ ತರ ಸ್ಪ್ರೆಡ್ ಮಾಡ್ಕೊಂಡು, ವಾಟರ್ ನೋಡ್ಕೊಂಡು ಬೇಕಿದ್ರೆ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಹಾಗೆ ಇಟ್ಕೊಬೇಕು. ಓಕೆನಾ? ಈ ತರ ನೀವು ನೀಟಾಗಿ ಸ್ಪ್ರೆಡ್ ಮಾಡ್ಬೇಕು. ಎಷ್ಟು ಸೀಡ್ಸ್ ಬೇಕೋ, ಯಾವ ತರ ಸೀಡ್ಸ್ ಬೇಕೋ ಅದನ್ನ ಹಾಕೊಳ್ಳಿ. ಈ ತರ ಒಂದ್ ಕಡೆ ಇಟ್ಕೊಳ್ಳಿ. ಮೇಲ್ಗಡೆಯಿಂದ ಒಂದು ತಿನ್ ಆಗಿರೋ ಟಾವೆಲ್ ಏನಾದ್ರು ನೀವು ಅದಕ್ಕೆ ಮುಚ್ಚಿಟ್ಬಿಟ್ರೆ ಆಯ್ತು. ಎವ್ರಿ ಡೇ ಒಂದು ನೋಡ್ಕೊಂಡು ಡ್ರೈ ಆಗ್ತಾ ಇದೆ ಅಂದ್ರೆ ವಾಟರ್ ಸ್ಪ್ರೇ ಮಾಡ್ಕೊಬೇಕು. 1 ಟೈಮ್ ಆದ್ರೂ ವಾಟರ್ ಸ್ಪ್ರೇ ಮಾಡಿ. ತುಂಬಾ ಡ್ರೈ ಆಗ್ತಿದೆ ಅಂದ್ರೆ 2 times ಸ್ಪ್ರೇ ಬಾಟಲ್ ಇಂದ ವಾಟರ್ ಸ್ಪ್ರೇ ಮಾಡ್ಕೊಬೇಕು. ಒಂದು 7 to 10 days ಅಲ್ಲಿ ನಿಮ್ಗೆ ಅದು ಮೊಳಕೆ ಬಂದ್ಬಿಡತ್ತೆ. ಅದು ಮೊಳಕೆ ಬಂದು ಇನ್ನೇನು ಎಲೆ ಚಿಗುರೋಕೆ ಸ್ಟಾರ್ಟ್ ಆಗತ್ತೆ ಅನ್ನೋವಾಗ್ಲೇ ನಾವು ಅದನ್ನ ತೆಗೆದು ಬಿಡ್ಬೇಕು. ಯೂಸ್ ಮಾಡ್ಬೇಕು. ಏನಕ್ಕೆ? ಸ್ಯಾಂಡ್ವಿಚ್ ಮೇಲೆ ಹಾಕೊಬಹುದು, ಗಾರ್ನಿಶಿಂಗಿಗೆ ಹಾಕೊಬಹುದು, ಸಲಾಡ್ಸಿಗೆ ಹಾಕೊಬಹುದು, ಅಥವಾ ನಾವು ಏನಾದ್ರೂ ರೈಸಿಗೆ ಅದನ್ನ ಮೇಲ್ಗಡೆ ಗಾರ್ನಿಶ್ ಮಾಡ್ಬೋದು. ಹೆಂಗ್ ಬೇಕಿದ್ರು ಯೂಸ್ ಮಾಡಿ. ತುಂಬಾ ಹೆಲ್ದಿ. ಬಟ್ ತುಂಬಾ ಎಲೆ ಎಲ್ಲ ದೊಡ್ಡ ಆಗೋ ತನಕ ಇಟ್ಕೊಳ್ಳೋ ಹಾಗಿಲ್ಲ. ತುಂಬಾ ಚಿಕ್ಕದು ಇನ್ನೇನ್ ಎಲೆ ಚಿಗುರ್ತಿದೆ ಅನ್ನೋವಾಗ್ಲೇ ಅದನ್ನ ತೆಗೆದು ಬಿಡಬೇಕು. ಅದನ್ನ ಬೇರು, ಸ್ಟೆಮ್ಮು ಮತ್ತೆ ಆ ತರ ತೀರಾ ಚಿಕ್ಕ ಎಲೆ ಅದನ್ನ ನಾವು ತಿನ್ಬಿಡ್ಬೇಕು. ಅದನ್ನ ಸುಮ್ನೆ ನೀವು ಜ್ಯೂಸ್ ಮಾಡಿನೂ ಕುಡಿಬಹುದು, ಅಥವಾ ಹೆಂಗ್ ಬೇಕಿದ್ರು ಯೂಸ್ ಮಾಡಿ. ಪಲ್ಯ ತರ ನೀವು ಪಲ್ಯಕ್ಕೆಲ್ಲ ಹಾಕೊಂಡು ಯೂಸ್ ಮಾಡ್ಬೋದು. ಯಾವ ತರ ಬೇಕಿದ್ರು. ತುಂಬಾ ಹೆಲ್ದಿ ಇರತ್ತೆ. ಸೊ ಇದು ಮತ್ತೆ ಈಸಿನು, ನಮ್ಗೇನು ಕಷ್ಟ ಇಲ್ಲ. ಇದಿಷ್ಟು ಮಾಡಿ ಮೊಳಕೆ ಬಂದು ಎಲೆ
ಚಿಕ್ಕದಾಗಿ ಅಂದ್ರೆ ತುಂಬಾ ಚಿಕ್ಕದಾಗಿ ಚಿಗುರೋ ತನಕ ವೇಟ್ ಮಾಡ್ಬೇಕು ಅಷ್ಟೇ. ತುಂಬಾ ದೊಡ್ಡದಾಗೋ ತನಕ ಎಲ್ಲ ಎಲೆ ದೊಡ್ಡದಾಗೋ ತನಕ ಬಿಡೋದು ಅಲ್ಲ. ಓಕೆನಾ. ಇದರಲ್ಲಿ ವಿಟಮಿನ್ ಸಿ, ಇ ಮತ್ತೆ ಕೆ ತುಂಬಾ ರಿಚ್ ಆಗಿರುತ್ತೆ. ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ರಿಚ್ ಆಗಿರುತ್ತೆ. ಇದನ್ನ ತಿನ್ನೋದ್ರಿಂದ ನಮ್ಮ ಹೆಲ್ತ್ ತುಂಬಾ ಒಳ್ಳೇದಾಗ್ತಾ ಹೋಗುತ್ತೆ. ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ನಮ್ಮ ಫೋಕಸ್ ಎನ್ಹಾನ್ಸ್ ಆಗುತ್ತೆ. ಸೊ ಇದನ್ನ ಮಕ್ಕಳು ದೊಡ್ಡವರು ಯಾರು ಬೇಕಿದ್ರು ತಿನ್ಬಹುದು, ಈಸಿಯಾಗಿ ಬೆಳ್ಕೊಬಹುದು. ಸೊ ಟ್ರೈ ಮಾಡಿ.